ಒಂದು ಸೌಹಾರ್ದಯುತವಾದಂತಹ ನಾಡಿನಲ್ಲಾಗಿದೆ ನಾವೆಲ್ಲರೂ ಒಟ್ಟುಗೂಡಿರುವುದು. ನನಗೆ ಇಲ್ಲಿ ನೀಡಿದಂತಹ ವಿಷಯ ಜೀವನದ ಯಾತ್ರೆಯಲ್ಲಿ ಪ್ರೀತಿಯೇ ದೇವರು ಎಂದು. ಕೆಲವೊಂದು ವಿಚಾರಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ಸಮರ್ಪಿಸಲು ಇಚ್ಛೆ ಪಡುತ್ತಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಸಣ್ಣ ಘಟನೆ ನನಗೆ ನೆನಪಾಡುತ್ತದೆ. 2012 ಸುಮಾರು 12 ವರ್ಷಗಳ ಹಿಂದೆ ವಯನಾಡು ಎಂಬಂತಹ ಒಂದು ಪಶ್ಚಿಮ ಘಟ್ಟದಲ್ಲಿ ಒಂದು ಸಣ್ಣ ಮಂಗ ರೋಡಿನಲ್ಲಿ ಹೀಗೆ ಚಲಿಸುವಾಗ ಒಂದು ವಾಹನಕ್ಕೆ ಡಿಕ್ಕಿ ಹೊಡೆದು ಅದರ ಕಾಲಿನಲ್ಲಿ ರಕ್ತ ತುಂಬಿ ಚೆಲ್ಲುತ್ತಾ ಇದೆ. ಆ ಸಂದರ್ಭದಲ್ಲಿ ಆ ಮಂಗನನ್ನು ಸಂತೈಸಲು 100 ಮಂಗಗಳು ಕಾಡಿನಿಂದ ಇಳಿದು ಬಂದು ಆ ರಾಷ್ಟ್ರೀಯ ಹೆದ್ದಾರಿಯನ್ನು 2 ಗಂಟೆಗಳ ಕಾಲ ಮಂಗಗಳು ಬ್ಲಾಕ್ ಮಾಡಿದರೆ, ಪ್ರೀತಿಯ ಸಹೋದರರೇ, ಅಲ್ಲಿ ಕೆಲವೊಂದು ಮಂಗಗಳು ಅದನ್ನು ಆ ರಕ್ತವನ್ನು ಸವರಲು ಬೇಕಾಗಿ ತನ್ನ ನಾಲಿಗೆಯಲ್ಲಿ ನೆಕ್ಕುತ್ತಾ ಆ ಪ್ರೀತಿಯನ್ನು ತೋರ್ಪಡಿಸುತ್ತಿದೆ. ಇದು ಪತ್ರಿಕೆಗಳಲ್ಲಿ ಬಂದಿತ್ತು ಸುಮಾರು 12 ವರ್ಷಗಳ ಹಿಂದೆ. ಇಲ್ಲಿ ಒಂದು ವಿಚಾರವನ್ನು ನನಗೆ ಅರ್ಥ ಮಾಡಲಿಕ್ಕೆ ನಾನಿಲ್ಲಿ ಇಚ್ಛಿಸುತ್ತಿದ್ದೇನೆ. ಮೂಕ ಪ್ರಾಣಿಗಳಾದಂತಹ ಮಂಗಗಳು, ಇತರ ಜೀವಿಗಳು ಅಲ್ಲಿ ಅವರು ಪ್ರೀತಿಯನ್ನು ಅಥವಾ ಸೌಹಾರ್ದತೆಯನ್ನು, ಮಾನವೀಯತೆ ಎಂಬಂತಹ ಹೇಳುವಂತಹ ನೆಲೆಯನ್ನು ಅಲ್ಲಿ ತೋರಿಸುತ್ತಿದ್ದರೆ, ಮನುಷ್ಯರಾದಂತಹ ನಾವು ಕೆಲವೊಮ್ಮೆ ಈ ಪ್ರೀತಿಯನ್ನು ಮರೆತಂತಹ ಒಂದು ಸಂದರ್ಭ ಇಲ್ಲಿ ಉಂಟಾಗುತ್ತದೆ. ಕವಿಗಳು ಅತ್ಯಂತ ಸುಂದರವಾಗಿ ಒಂದು ಹಾಡನ್ನು ಹಾಡ್ತಾರೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ, ಮಳೆಯೊಡೆದು ಭೂಮಿಗೆ ಹಸಿರು ಮೂಡೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಬೆಳೆದು ಅರ್ಥ ಹುಟ್ಟೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ. ಪ್ರೀತಿಯ ಸಹೋದರರೇ, ಕವಿಗಳು ಅತ್ಯಂತ ಸುಂದರವಾಗಿ ಹೇಳ್ತಾರೆ, ಪ್ರೀತಿ ಇಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿದೆ ಅಂತ. ಆದರೆ ನಮ್ಮೆಲ್ಲ ಪ್ರೀತಿಗಳು ಯಾವ ರೀತಿ ಇಲ್ಲಿ ಉಂಟಾಗಿದೆ ಅಂತ ಹೇಳಿದ್ರೆ, ಶೇಕ್ಸ್ಪಿಯರ್ ಅವರೊಂದು ಮಾತು ಹೇಳ್ತಾರೆ, ಲವ್ ಬಾರ್ನ್ ಔಟ್ ಆಫ್ ಪ್ರಾಫಿಟ್, ಮೋಟಿವ್ ಈಸ್ ನೋ ಲವ್. ಅಂದರೆ ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ಕಾರಣಕ್ಕೆ ನಾವು ಇನ್ನೊಬ್ಬರನ್ನು ಪ್ರೀತಿಸುವಂತಹ ಒಂದು ಅನಿವಾರ್ಯತೆಗೆ ಹೋಗ್ತಾ ಇದ್ದೇವೆ. ಆದರೆ ನಮ್ಮ ಮೋಟಿವ್, ನಮ್ಮ ಉದ್ದೇಶ ಪ್ರೀತಿಯಲ್ಲ, ಏನೋ ಒಂದು ನಮ್ಮ ಸ್ವ ಇಚ್ಛೆಯಿಂದಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ನಮ್ಮ ಮನಸ್ಸು ಎಷ್ಟೊಂದು ವಿಶಾಲವಾಗಿ ಇರಬೇಕು ಅಂತ ಹೇಳಿದರೆ, ಯಾರೋ ನಮ್ಮ ದಾರಿಗೆ ಮುಳ್ಳು ಹಾಕಿದರೆ ಅವರಿಗೆ ಹೂವನ್ನು ನಾವು ಚೆಲ್ಲುವ, ಯಾರೋ ನಮ್ಮ ಮನೆಗೆ ಕಲ್ಲೆಸೆದರೆ ಅವರಿಗೆ ಹಣ್ಣನ್ನು ಎಸೆಯುವ. ಇದಾಗಿದೆಯಲ್ಲ ನಮಗೆ ಬೇಕಾಗಿರುವುದು. ದೇಶದಿಂದ ಏನಿದೆ ಈ ಜಗದಲ್ಲಿ, ಪ್ರೀತಿ ಒಂದಿದ್ದರೆ ಸಾಕು, ಇಡೀ ಜಗತ್ತೇ ನನ್ನ ಜೊತೆಯಲ್ಲಿ ಅಂತ ಕವಿಗಳು ಅತ್ಯಂತ ಸುಂದರವಾಗಿ ಹಾಕ್ತಾರೆ. ಪ್ರೀತಿಯ ನನ್ನ ಸಹೋದರರೇ, ಕವಿಗಳ ಈ ಮಾತುಗಳನ್ನು ಹೇಳುವಾಗ ನನಗೊಂದು ಕತೆ ನೆನಪಿಗೆ ಬರ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ನನ್ನ ಪ್ರೀತಿಯ ಸಹೋದರಿಯರಿದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಶಬರಿಯ ಕತೆ. ವಯೋವೃದ್ಧೆಯಾದಂತಹ ಅಜ್ಜಿ ಶಬರಿಯು ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಎಷ್ಟೋ ವರ್ಷಗಳ ಕಾಲ ಪ್ರತಿದಿನವೂ ಹಣ್ಣು ಹಂಪಲನ್ನು ತಂದು ರಾಮನ ಬರುವಿಕೆಗಾಗಿ ಕಾಯುತ್ತಿದ್ದಾರೆ. ಆ ದಿನ ಬಂದೇ ಬಿಟ್ಟಿತು. ರಾಮ ಲಕ್ಷ್ಮಣರು ಬರುತ್ತಾರೆ. ರಾಮ ಲಕ್ಷ್ಮಣರು ಬಂದು ಆ ಶಬರಿಯ ಆ ಧನ್ಯವಾದಂತಹ ಮುಖವನ್ನು ನಾವು ನೋಡಬೇಕು. ಹಣ್ಣುಗಳನ್ನೆಲ್ಲ ರಾಮರಿಗೆ ನೀಡ್ತಾ ಇರುವಂತಹ ಒಂದು ಸನ್ನಿವೇಶದ ಘಟನೆಯನ್ನು ನಾವು ನಮ್ಮ ಕಣ್ಣಿಗೆ ಕಟ್ಟಬೇಕು. ಆ ಘಟನೆಗಳು ರಾಮರಿಗೆ ಆ ಹಣ್ಣನ್ನು ನೀಡುತ್ತಿದ್ದಂತಹ ಶಬರಿ ತನ್ನ ಬಾಯಿಯಲ್ಲಿ ಹಲ್ಲಿನಲ್ಲಿ ಕಚ್ಚಿ ಅದು ಸಿಹಿ ಉಂಟೋ ಕಹಿ ಉಂಟೋ ಒಳ್ಳೆಯ ಹಣ್ಣು ಎಂಬುದನ್ನು ನೋಡಿ ರಾಮರಿಗೆ ನೀಡ್ತಾ ಇದ್ದಾರೆ. ರಾಮರು ಆ ಹಣ್ಣುಗಳನ್ನೆಲ್ಲ ಒಂದೊಂದಾಗಿ, ಆ ಎಂಜಲು ತುಂಬಿದಂತಹ ಹಣ್ಣನ್ನು ಒಂದೊಂದಾಗಿ ತಿಂತಾ ಇರುವಾಗ ಅತ್ತ ಬದಿಯಲ್ಲಿದ್ದಂತಹ ಸಹೋದರ ಲಕ್ಷ್ಮಣ ಗೆಲ್ಲುತ್ತಾರೆ, ವಯೋವೃದ್ಧವಾದಂತಹ ಅಜ್ಜಿ ಶಬರಿ ತನ್ನ ಎಂಜಲನ್ನು ತುಂಬಿಸಿದಂತಹ ಒಂದು ಹಣ್ಣನ್ನು ನಿನಗೆ ಕೊಡ್ತಿರುವಾಗ ಅದನ್ನು ನೀನು ತಿನ್ನುತ್ತಿದ್ದೀಯಾ ಅಂತ. ಆಗ ರಾಮರು ಹೇಳುತ್ತಾರೆ, ನಿನಗೆ ಕಾಣುತ್ತಿರುವುದು ಶಬರಿಯ ಎಂಜಲು ಮಾತ್ರ, ನನಗೆ ಕಾಣುತ್ತಿರುವುದು ಶಬರಿಯ ಆ ಮನಸ್ಸಿನಲ್ಲಿರುವಂತಹ ಪ್ರೀತಿಯಾಗಿದೆ. ಹಲಸಿದಂತಹ ಅಥವಾ ಹಾಳಾದಂತಹ ಹಣ್ಣನ್ನು ನನ್ನ ರಾಮರಿಗೆ ಕೊಡಬಾರದು ಎಂದು ಹೇಳಿದಂತಹ ಆ ಶಬರಿಯ ಪ್ರೀತಿಯಾಗಿದೆ ನನಗೆ ಇಲ್ಲಿ ಕಾಣ್ತಾ ಇರುವುದು ಅಂತ ಅತ್ಯಂತ ಸುಂದರವಾದಂತಹ ಒಂದು ಘಟನೆ ನನಗೆ ಹೇಳುವಾಗ ಅತ್ಯಂತ ರೋಮಾಂಚನವಾಗ್ತದೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿನ ಪ್ರವಾದಿ ಪೈಗಂಬರ್ ಮೊಹಮ್ಮದರ ಬಳಿಗೆ ಒಬ್ಬರು ಬರ್ತಾರೆ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಬ್ಬರು ಹಳ್ಳಿಗಾಡಿನಂತಹ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ, ನನ್ನ ಹತ್ರ ತುಂಬಾ ಗ್ರೇಪ್ಸ್ ಇದೆ, ನಾನು ಆ ದ್ರಾಕ್ಷಿಯನ್ನು ತಂದಿದ್ದೇನೆ, ನೀವು ತಿನ್ನಬೇಕು ಅಂತ. ಮೊಹಮ್ಮದ್ ಪೈಗಂಬರ್ ಯಾವ ರೀತಿ ಅಂತ ಹೇಳಿದ್ರೆ, ಸುತ್ತಲೂ ಅನುಯಾಯಿಗಳಿರ್ತಾರೆ. ಅವರು ಏನಾದರೂ ಒಂದು ದ್ರಾಕ್ಷಿ ಅಥವಾ ಖರ್ಜೂರ ನೀಡಿದ್ರೆ 1-2 ಖರ್ಜೂರಗಳನ್ನು ಅವರು ತಿಂದು ಮತ್ತೆಲ್ಲವನ್ನು ಕೂಡ ಅವರ ಅನುಯಾಯಿಗಳಿಗೆ ವಿತರಿಸುವಂತಹ ಅವರ ಅನುಸರಿಸ್ತಾ ಇದ್ದಾರೆ. ಆದರೆ ಒಂದು ಹಣ್ಣನ್ನು ತಿಂದಂತಹ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತೊಂದನ್ನು ತಿಂತಾರೆ, ಮಗದೊಂದನ್ನು ತಿಂತಾರೆ, ಎಲ್ಲವನ್ನು ತಿಂದು ಎಂಡ್ ಮಾಡ್ತಾರೆ.
ಜನರಿಗೆ, ಅನುಯಾಯಿಗಳಿಗೆ ಆಶ್ಚರ್ಯವಾಗ್ತದೆ. ಹಂಚಿ ತಿನ್ನುವಂತಹ ವ್ಯಕ್ತಿ ಯಾಕೆ ನಮಗೆ ಕೊಡಲಿಲ್ಲ ಅಂತ. ಆ ವ್ಯಕ್ತಿ ಹಳ್ಳಿಯಿಂದ ಬಂದ ಬಡವ, ಏನಾದರೂ ಒಂದು ಕೊಡಬೇಕಲ್ಲ ಅಂತ ಪ್ರೀತಿಯಿಂದ ಬಂದು ಕೊಟ್ಟದ್ದು. ಹಾಗೆ ಎಲ್ಲವನ್ನು ತಿಂದು ಆ ವ್ಯಕ್ತಿ ಸಂತುಷ್ಟಗೊಳ್ತಾರೆ. ಎಲ್ಲವನ್ನು ತಿಂದ್ರಲ್ಲ ಅಂತ ಹೇಳಿ, ನನ್ನ ನಾಯಕರು ತಿಂದ್ರಲ್ಲ ಅಂತ ಹೇಳಿ ಅವರಲ್ಲಿಂದ ವಿರಮಿಸ್ತಾರೆ. ವಿರಮಿಸಿದಂತಹ ಸಂದರ್ಭದಲ್ಲಿ ಅವರ ಹತ್ರ ಅನುಯಾಯಿಗಳು ಕೇಳ್ತಾರೆ, ನೀವು ಹೀಗೆ ಅಲ್ಲಲ್ಲ, ಎಲ್ಲರಿಗೆ ಹಂಚಿ ತಿನ್ನುವವರಲ್ಲ ಅಂತ ಹೇಳಿದಾಗ ಪ್ರವಾದಿ ಪೈಗಂಬರು ಹೇಳಿದಂತಹ ಮಾತು ಏನಂತ ಹೇಳಿದ್ರೆ, ಅದನ್ನು ನಾನು ಬಾಯಿಗೆ ಹಾಕಿ ನೋಡಿದೆ, ಅತ್ಯಂತ ಹುಳಿಯಾಗಿದ್ದಂತಹ ಒಂದು ದ್ರಾಕ್ಷಿಯಾಗಿತ್ತು. ಎರಡು ಮೆಲ್ಲವನ್ನು ನೋಡಿದೆ. ಈ ಹುಳಿಯಾದ ದ್ರಾಕ್ಷಿ ನಾನು ನಿಮಗೆ ಕೊಟ್ಟಿದ್ರೆ ನೀವದನ್ನು ತಿಂದು ಒಂದ ಹುಳಿ ಅಂತ ಹೇಳ್ತಿದ್ರಿ, ಇದೆಂತ ದ್ರಾಕ್ಷಿ ಅಂತ. ಅಲ್ಲದಿದ್ರೆ ನಿಮ್ಮ ಮುಖ ಎಲ್ಲ ಸ್ವಲ್ಪ ಹುಳಿ ಹುಳಿ ಆಗ್ತಾ ಇತ್ತು. ಆಗ ಕೊಟ್ಟಂತಹ ವ್ಯಕ್ತಿಗೆ ಎಷ್ಟು ಬೇಸರವಾಗ್ತಿತ್ತು. ಒಬ್ಬ ಮನುಷ್ಯನ ಮನಸ್ಸನ್ನು ಕೂಡ ಬೇಸರ ಮಾಡುವಂತಹ ವ್ಯಕ್ತಿಗಳೆಲ್ಲ ನಮ್ಮ ಧಾರ್ಮಿಕ ನಾಯಕರು ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಪ್ರೀತಿಯ ಸಹೋದರರು. ಈ ಎರಡು ಘಟನೆಗಳು ಹೇಳುವಾಗ ಕ್ರೈಸ್ತರಲ್ಲಿ, ಕ್ರೈಸ್ತ ಧರ್ಮದ ಜೀಸಸ್ ಕ್ರೈಸ್ಟ್ ರವರ ಒಬ್ಬ ಮುಖ್ಯ ಅನುಯಾಯಿಯಾಗಿದ್ದರು ಸೈಂಟ್ ಜಾನ್ಸ್ ರವರು. ಸೈಂಟ್ ಜಾನ್ಸ್ ರವರು ಅವರು ಜೀವನ ಪೂರ್ತಿ ಜೀಸಸ್ ಕ್ರೈಸ್ಟ್ ಅವರ ಬಳಿಯೇ ಇದ್ದಂತಹ ವ್ಯಕ್ತಿ. ಕೊನೆಯ ಸಂದರ್ಭದಲ್ಲಿ ಅವರಿಗೆ ವಯಸ್ಸಾಯಿತು. ವಯೋವೃದ್ಧರಾದಂತಹ ಸೈಂಟ್ ಜಾನ್ಸ್ ರಲ್ಲಿ ಜನರು ಹೇಳ್ತಾರೆ, ಜಗತ್ತಿಗೆ ನಿಮ್ಮ ಸಂದೇಶದ ಅಗತ್ಯವಿದೆ. ನೀವು ಒಂದು ಧರ್ಮದ ನಾಯಕರಲ್ಲಿ ನಿರಂತರವಾಗಿ ಓಡಾಡಿದಂತಹ ವ್ಯಕ್ತಿಯಲ್ಲ, ಜಗತ್ತಿಗೆ ನೀವೊಂದು ಸಂದೇಶವನ್ನು ನೀಡಿ ಅಂತ ಇದಕ್ಕಿಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವರು ನಡೆಸಿದ್ರಂತೆ. ಆ ನಡೆಸಿದಂತಹ ಕಾರ್ಯಕ್ರಮದಲ್ಲಿ ಸೈಂಟ್ ಜಾನ್ಸ್ ರವರು ಬಂದರು. ಎಲ್ಲರೂ ಆಕಾಂಕ್ಷೆಯಿಂದ ಕಾತರದಿಂದ ಕಾಯ್ತಾ ಇದ್ರು, ಏನಾಗಿದೆ ಅವರು ಹೇಳಲಿಕ್ಕೆ ಹೋಗುದು ಅಂತ. ಸೈಂಟ್ ಜಾನ್ಸ್ ರವರು ಬಂದ್ರಂತೆ. ಅವರು ಒಂದು ವಾಕ್ಯದಲ್ಲಿ ಅವರ ಭಾಷಣವನ್ನು ಮುಕ್ತಾಯಗೊಳಿಸಿದ್ರು. ಇಡೀ ಜಗತ್ತಿಗೆ ನೀಡುವಂತಹ ಸಂದೇಶ, ಆ ಒಂದು ವಾಕ್ಯ ಏನು ಅಂತ ಹೇಳಿದ್ರೆ, ಲವ್ ಎವ್ರಿಬಡಿ ಅರೌಂಡ್ ಯು. ನಿಮ್ಮ ಸುತ್ತಮುತ್ತಲಿರುವಂತಹ ಎಲ್ಲರನ್ನು ಕೂಡ ನೀವು ಪ್ರೀತಿಸಿ ಅಂತ ಹೇಳುವಂತಹ ಸಂದೇಶವಾಗಿದೆ. ನೋಡಿ, ನಾವು ರಾಮರ ಕಥೆಗಳನ್ನು ಕೇಳಿದ್ದೇವೆ, ಪೈಗಂಬರರ ಕಥೆಗಳನ್ನು ಕೇಳಿದ್ದೇವೆ, ಜೀಸಸ್ ಕ್ರೈಸ್ಟರ ಕಥೆಗಳನ್ನು ಕೇಳಿದ್ದೇವೆ. ಎಲ್ಲರೂ ಹೇಳುವಂತಹ ಸಂದೇಶ ನೀವು ಎಲ್ಲರನ್ನು ಪ್ರೀತಿಸಿ ಎಂಬುದಾಗಿದೆ. ಆ ಒಂದು ಸಂದೇಶವನ್ನು ಇಲ್ಲಿ ಹೇಳಲಿಕ್ಕಾಗಿದೆ ನಾನು ನಿಮ್ಮ ಮುಂದೆ ನಿಂತಿರೋದು. ಪ್ರೀತಿಯ ಸಹೋದರರೇ, ಇನ್ನು ಮುಂದುವರಿಸಿ, ಈಗ ಧರ್ಮಗಳು, ಇಲ್ಲಿ ಇವರು ಹೇಳಿದ್ರು ಇಲ್ಲಿ ಮಂದಿರಗಳಿದೆ, ಇಷ್ಟೊಂದು ಸುಂದರವಾದಂತಹ ದಸರಾ ಕಾರ್ಯಕ್ರಮ. ನಾವು ಸಣ್ಣದಿರುವಾಗ ದಸರಾ ಅಂತ ಹೇಳಿದ್ರೆ ಮೈಸೂರು ದಸರಾ ಅಂತ ಮಾತ್ರ ನಾವು ಬಣ್ಣಿಸ್ತಾ ಇದ್ವಿ. ಈಗ ನಮಗೆ ನಮ್ಮ ಹೆಮ್ಮೆ ಪಡಲಿಕ್ಕೆ ನಮಗೆ ಉಚ್ಚಿಲ ದಸರಾ, ನಮ್ಮ ಜಿಲ್ಲೆಯ ದಸರಾ ಇದೆ. ಆ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಅದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ ನಮಗೆ. ಇಲ್ಲಿ ಆಚೆ ಪಡುಬಿದ್ರಿಯಿಂದ ಈಚೆ ಕಾಪುವರೆಗೆ ವಿದ್ಯುತ್ ಅಲಂಕೃತವಾದಂತಹ ಒಂದು ಸಂದರ್ಭ. ನಾವು ಇಲ್ಲಿ ಪ್ರೀತಿಯನ್ನು ತೋರಿಸಲು ಒಂದು ಕಡೆಗೆ ಮಾತ್ರ ಸೀಮಿತವಾಗುವುದು. ನಾವು ಬೆಳಕಿನಂತಿರ್ಬೇಕು, ಎಲ್ಲ ಕಡೆ ಬೆಳಕು ಯಾವತ್ತೂ ಕೂಡ ಪಾರ್ಶಿಯಾಲಿಟಿ ಮಾಡುವುದಿಲ್ಲ, ಒಂದು ದಿಕ್ಕಿಗೆ ಮಾತ್ರ ಬೆಳಕು ಕೊಡುವುದಿಲ್ಲ. ಮಾನವ ಧರ್ಮವಾಗಿದೆ ಶ್ರೇಷ್ಠ ಧರ್ಮ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಪ್ರೀತಿಯ ಸಹೋದರರೇ. ಸ್ವಾಮಿ ವಿವೇಕಾನಂದರು, ನಮಗೆ ಜಿ ಶಂಕರ್ ಅವರು ಹೇಳ್ತಾ ಇದ್ರು, ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ನೀಡಿದಂತಹ ಸಂದೇಶವೇನು, ಭಾರತದ ಕುರಿತು ಅವರು ಹೇಳಿದಂತಹ ಸಂದೇಶವೇನು. ಮೊನ್ನೆ ಒಂದು ಕಡೆ ನಾನು ಭಾಷಣ ಮಾಡ್ತಾಗ ಹೇಳ್ತೇನೆ, ಇಲ್ಲಿ ಹಲವಾರು ಸಹೋದರಿದ್ದಾರೆ. 1893ರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ತೆರಳುತ್ತಾರೆ. ಚಿಕಾಗೋಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಧರ್ಮದ ರಿಲಿಜನ್ನ ಕೇಂದ್ರವಾದಂತಹ ಭಾರತದಿಂದ ಹೋಗಿ ಹಿಂದೂ ಧರ್ಮವನ್ನು ಅಲ್ಲಿ ಅವರು ಉಲ್ಲೇಖಿಸುವಂತಹ ಸಂದರ್ಭ ಬರುತ್ತದೆ. ಎಲ್ಲ ಧರ್ಮದವರು ಭಾಷಣ ಮಾಡ್ತಾರೆ. ಅವರನ್ನೊಂದು ಕಟ್ಟ ಕಡೆಯ ಮೂಲೆಯಲ್ಲಿ ಕುಳ್ಳಿರಿಸಿ ಕೊನೆಯದಾಗಿ ಹೇಳ್ತಾರೆ, 2 ನಿಮಿಷ ನೀವು ಭಾಷಣ ಮಾಡಿ ಅಂತ. 2 ನಿಮಿಷ ಭಾಷಣ ಮಾಡಿ ಅಂತ ಹೇಳಿದಂತಹ ಸ್ವಾಮಿ ವಿವೇಕಾನಂದರು ಎದ್ದು ನಿಂತು ಹೇಳ್ತಾರೆ, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಇಡೀ ಸಭೆ 2 ನಿಮಿಷಗಳ ಕಾಲ ಚಪ್ಪಾಲೆಯೇ ತುಂಬಿ ತುಳುಕಿತ್ತು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ತನ್ನ ಧರ್ಮ ಶ್ರೇಷ್ಠ ಅಂತ ಹೇಳುವಾಗ ಅಮೆರಿಕಾದ ಜನರನ್ನು ಉದ್ದೇಶ ಅವರು ಹೇಳಿದ್ದು, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ನಾವಿಲ್ಲಿ ಭಾಷಣ ಆರಂಭಿಸುವಾಗ ಹೇಳ್ತೇವೆ ಸಹೋದರ ಸಹೋದರಿಯರೇ. ವಿವೇಕಾನಂದರು ಹೇಳಿದ್ರು ಸಹೋದರರೇ ಅಂತ. ಸ್ತ್ರೀಯರಿಗೆ ಸ್ಥಾನಮಾನವನ್ನು ಕಲ್ಪಿಸಿದಂತಹ ಸ್ವಾಮಿ ವಿವೇಕಾನಂದರವರು ಹೇಳುತ್ತಾರೆ, ನಾನು ಭಾರತವೇ ನನ್ನ ಸರ್ವೋಚ್ಚವಾದಂತಹ ದೇವಲೋಕ. ಜಗತ್ತಿನಲ್ಲಿರುವಂತಹ ತಮ್ಮ ಕರ್ಮವನ್ನು ಸವಿಸಲು ನೀವು ಬರಬೇಕಾದರೆ ನೀವು ಭಾರತಕ್ಕೆ ಬನ್ನಿ ಅಂತ ಅವರು ಹೇಳುತ್ತಾರೆ. ಈ ಭಾರತದ ಮಣ್ಣಾಗಿ ಅದರಲ್ಲಿ ಧೂಳಿನ ಕಣವಾಗಿ ಮತ್ತೆ ನಾನು ಹುಟ್ಟಿ ಬರಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಪುಣ್ಯ ಭೂಮಿಯಲ್ಲಾಗಿದೆ ನಾನು ನೀವು ಎಲ್ಲರೂ ಒಗ್ಗೂಡಿರುವಂತಹ ಈ ದೇಶ ಭಾರತ ಎಂದು ಹೆಮ್ಮೆಯಿಂದ ನನಗೆ ಇಲ್ಲಿ ಹೇಳಬೇಕು, ಈ ಸಭೆಯಲ್ಲಿ ಹೇಳಬೇಕು. ಇದು ಕೇವಲ ಭಾರತೀಯರು ಮಾತ್ರ ಹೇಳಿದಂತಹ ವಿಚಾರವಲ್ಲ, 106 ಚಿಂತಕರು ಹೇಳಿದ್ದಾರೆ, ಫಿಲೋಸಫರ್ಸ್ಗಳು ಹೇಳಿದ್ದಾರೆ. ಒಂದು ಉದಾಹರಣೆಯನ್ನು ಹೇಳ್ತೇನೆ. 1823ರಲ್ಲಿ ಜರ್ಮನಿಯಲ್ಲಿ ಫೆಡ್ರಿಕ್ ಮ್ಯಾಕ್ಸ್ ಮುಲ್ಲರ್ ಅವರು ಹೇಳುತ್ತಾರೆ, ಇಡೀ ಜಗತ್ತೇ ಕತ್ತಲೆಯಿಂದ ಆವರಿಸಿದೆ,
ಇಡೀ ಜಗತ್ತಿನಲ್ಲಿ ಕತ್ತಲೆ ತುಂಬಿತ್ತಿರುವಾಗ ಎಲ್ಲಾದರೊಂದು ಬೆಳಕಿನ ರಶ್ಮಿ ಬರುತ್ತಿದೆ ಅಂತ ಅದಕ್ಕೊಂದು ನಮಗೆ ತೋರಿಸಿ ಅಂತ ಕೇಳಿದರೆ ಐ ಶುಡ್ ಪಾಯಿಂಟ್ ಔಟ್ ಇಂಡಿಯಾ, ನಾನು ಭಾರತದ ಕಡೆ ಬೆರಳು ತೋರಿಸುತ್ತೇನೆ ಅಂತ. ಆ ಬೆಳಕಿನ ಕೇಂದ್ರವಾಗಿದೆ ಭಾರತ ಅಂತ ಮ್ಯಾಕ್ಸ್ ಮುಲ್ಲರ್ ಆದಂತಹ ವಿದೇಶದವರು ಹೇಳಿದರೆ ಪ್ರೀತಿಯ ಸಹೋದರರೇ, ಎಂತಹ ಸುಂದರ ದೇಶವಾಗಿದೆ ಪ್ರೀತಿಯ ಭಾರತ. ನಮ್ಗೆ ಗೊತ್ತಿರಬೇಕು, ಇದು ಸುಮ್ಮನೆ ಆಲಂಕಾರಿಕವಾಗಿ ನಾವು ಹೇಳುವುದಲ್ಲ. 26 ದೇಶಗಳು, ಎಲ್ಲರೂ ಪೋರ್ಚುಗೀಸರು ಬಂದು, ಡಚ್ಚರು ಬಂದರು, ಬ್ರಿಟಿಷರು ಬಂದು, ಫ್ರೆಂಚರು ಬಂದರು, ಎಲ್ಲರೂ ಈ ಭಾರತಕ್ಕೆ ದಾಳಿ ಮಾಡಿದಂತಹ ಉದ್ದೇಶವೇನು? ಈ ಮಣ್ಣು ಅಂತಹ ಶ್ರೇಷ್ಠವಾದಂತಹ ಮಣ್ಣಾಗಿದೆ. ಆದರೆ ಮತ್ತೊಂದು ವಿಚಾರವನ್ನು ನೀವು ಅಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇಷ್ಟೊಂದು ಶ್ರೇಷ್ಠವಾದಂತಹ ಮಣ್ಣಿನಲ್ಲಿ ಯಾರು ಕೂಡ ಬಾಕಿಯಾಗಲು ಸಾಧ್ಯವಿಲ್ಲ. ಬ್ರಿಟಿಷರು 1600ರ ನಂತರ 1947ರವರೆಗೆ ಈ ಭೂಮಿಯಲ್ಲಿ ಜೀವಿಸಿದ್ರು. ಆದರೂ ಕೂಡ ಅವರಿಗೆ ಇಲ್ಲಿ ಉಳಿಗಾಲವಿರಲಿಲ್ಲ. ಅವರು ಈ ದೇಶದಿಂದ ವಿರಮಿಸಬೇಕಾಗಿ ಬಂತು. ಯಾಕೆ ಗೊತ್ತುಂಟಾ? 1857ರಲ್ಲಿ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ನನ್ನ ಸಹೋದರ ಸಹೋದರಿಯರಿಗೆ ನಮಗೆ ಹೇಳಿಕ್ಕಿರೋದು, 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭ ಉಂಟಾಗುತ್ತದೆ. ಅಲ್ಲಿ ನಮಗೆ ಡಿಫೀಟ್ ಆಗ್ತದೆ, ನಾವು ಸೋಲ್ತೇವೆ. ಸೋತಂತಹ ಸಂದರ್ಭದಲ್ಲಿ ಅದನ್ನು ಪಟ್ಟಿ ಮಾಡಿದಾಗ SSLCಯ ಪಠ್ಯ ಪುಸ್ತಕದಲ್ಲಿ ಇವತ್ತಿಗೂ ಕೂಡ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ವಾಟ್ ಈಸ್ ದ ಫೇಲ್ಯೂರ್ ಆಫ್ 1857 ರಿವಾಲ್ಟ್ ಅಂತ ಕೇಳಿದರೆ ಅದಕ್ಕಿರುವಂತಹ ಮುಖ್ಯ ಕಾರಣ ನಮ್ಮಲ್ಲಿರುವಂತಹ ಐಕ್ಯತೆ ಕೊರತೆಯಾಗಿತ್ತು. ದ ಲ್ಯಾಕ್ ಆಫ್ ಯುನಿಟಿಯಿಂದಾಗಿತ್ತು. ಆ ಯುನಿಟಿಯ ಕೊರತೆಯಿಂದಾಗಿತ್ತು ನಾವೆಲ್ಲರೂ ಇವತ್ತು ಆ 90 ವರ್ಷಗಳ ಕಾಲ ಮತ್ತೆ ನಾವು ಹೋರಾಟ ಮಾಡಬೇಕಾದಂತಹ ಸನ್ನಿವೇಶ ಉಂಟಾಯಿತು. ತದನಂತರದಲ್ಲಿ 1942ರಲ್ಲಿ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಬಾಪೂಜಿ ಲೈಸ್ ಇನ್ ಪ್ರಿಸನ್. ಅಂದ್ರೆ ಬಾಪೂಜಿ ಅಂತ ಹೇಳಿದ್ರೆ ಗಾಂಧೀಜಿ ಲೈಸ್ ಇನ್ ಪ್ರಿಸನ್. 1942ರಲ್ಲಿ ಘೋಷಣೆ ಮಾಡಿದ್ರು, ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ ಅಂತ ಎಂದ ಘೋಷಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರನೆಲ್ಲರನ್ನೂ ಜೈಲಿಗೆ ಹಾಕ್ತಾರೆ. ಆದರೂ ಕೂಡ ಲಕ್ಷಗಟ್ಟಲೆ ಜನರು ಅದಕ್ಕೆ ಬೇಕಾಗಿ ಬಂದು ಹೋರಾಟ ಮಾಡಿ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಕೇಳಿದರೆ ಎಲ್ಲರೂ ಒಟ್ಟು ಸೇರಿ, ಒಂದನೆಯದಾಗಿ ಶ್ರೇಷ್ಠ ನಾಯಕರ ಚಿಂತನೆಗಳು, ಆ ಘೋಷಣೆಗಳು ಜಗತ್ತಿಗೆ ತಲುಪ್ತದೆ. ಎರಡನೇದಾಗಿ ನಾವೆಲ್ಲರೂ ಒಟ್ಟು ಸೇರಿ ಹೋರಾಡಿದ ಫಲವಾಗಿತ್ತು 1947ರ ಸ್ವಾತಂತ್ರ್ಯ. ನಂತರ ವಿಚಾರಗಳು ನನಗೆ ಹೇಳಿಕೊಂಟು. ಆಗ ಒಂದು ಮಾತು ಬರ್ತದೆ, ಮೌಂಟ್ ಬ್ಯಾಟನ್ ಅವರೊಂದು ಮಾತು ಕೇಳ್ತಾರೆ ನೆಹರೂರವರ ಹತ್ರ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸಂದರ್ಭದಲ್ಲಿ ಅವತ್ತಿನ ಕೊನೆಯ ಗವರ್ನರ್ ಜನರಲ್ ಆಗಿದ್ದ ಮೌಂಟ್ ಬ್ಯಾಟನ್ ಅವರು ಹೇಳುತ್ತಾರೆ, ನಾವು ಇಂಗ್ಲೆಂಡಿನವರು, ಬ್ರಿಟನ್ನಿನವರು, ನಮ್ಗಿರೋದು ಒಂದೇ ಭಾಷೆ, ಅದು ಆಂಗ್ಲ ಭಾಷೆ. ನಮಗಿರೋದು ಒಂದೇ ಧರ್ಮ, ಕ್ರೈಸ್ತ ಧರ್ಮ. ನಮ್ದು ಕಲ್ಚರ್ ಎಲ್ಲ ಕೂಡ ಒಂದೇ. ಆದರೆ ಈ ಭೂಮಿಯಲ್ಲಿರುವಂತಹ ಭಾರತದಲ್ಲಿ 100 ಭಾಷೆಗಳು, 100 ಧರ್ಮಗಳು, ಪಕ್ಷಗಳು, ಪಂಗಡಗಳು, ಜಾತಿಗಳು, ಅದು ಇದು ಎಲ್ಲ ತುಂಬಿ ತುಳುಕಾಡುತ್ತಿದೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯ ಮೂಲಕ ನಾವು ನಿಮ್ಮನ್ನು ಆಳಿದ್ದೇವೆ. 562 ಪ್ರಾಂತ್ಯಗಳಿತ್ತು. ನೀವೇ ನೋಡಿ, ಕರಾವಳಿಯನ್ನು ತೆಗೆದು ನೋಡಿ, ಎಷ್ಟು ಭಾಷೆಗಳಿಲ್ಲಿ ಉಂಟು, ಎಷ್ಟು ಪಂಗಡಗಳಿದುಂಟು. ಆದರೆ ನೀವು ಹೇಗೆ ಆಗಿದೆ ಕೊಟ್ಟಂತಹ ಸ್ವಾತಂತ್ರ್ಯವನ್ನು ನೀವು ನಿರ್ಮಿಸುತ್ತೀರಿ, ನೀವು ಅದನ್ನು ಬಾಕಿಯಾಗಿಸುತ್ತೀರಿ ಅಂತ ಮೌಂಟ್ ಬ್ಯಾಟನ್ ರವರು ಆಕ್ಷೇಪದೊಂದಿಗೆ ಕೇಳಿದಂತಹ ಸಂದರ್ಭದಲ್ಲಿ ಇವತ್ತು ಬ್ರಿಟನ್ನಿನ ಮುಖ ನೋಡಿ ನಮಗೆ ಹೇಳಲಿಕ್ಕಿರುವುದು, 1947ರಲ್ಲಿ ಹಾರಾಟ ಹಾರಿದಂತಹ ತ್ರಿವರ್ಣ ಪತಾಕೆ, ಕೆಂಪು ಕೋಟೆಯಲ್ಲಿ ಹಾಡಿದಂತಹ ತ್ರಿವರ್ಣ ಪತಾಕೆ ಅಲ್ಲಿಗೆ ಬಾಕಿಯಾಗಲಿಲ್ಲ. 1960ರಲ್ಲಿ ಮೌಂಟ್ ಎವರೆಸ್ಟಿನಲ್ಲಿ ಆ ಪತಾಕೆ ಹಾರಾಟವಾಯಿತು. ನಂತರ ಮುಗಿಲಿಲ್ಲ. 1984ರಲ್ಲಿ ರಾಕೇಶ್ ಶರ್ಮಾರವರು ಬಾಹ್ಯಾಕಾಶಕ್ಕೆ ಸ್ಪೇಸಿಗೆ ಹೋದರು. ಸ್ಪೇಸಿಗೆ ಹೋದಂಥದ್ದು ಅಲ್ಲಿಯೂ ಕೂಡ ನಮ್ಮ ಪತಾಕೆ ಹಾರಿತು. ಆಗ ಅಂದಿನ ಪ್ರಧಾನಿಯವರು ಕೇಳ್ತಾರೆ, ರಾಕೇಶ್ ಶರ್ಮಾರವರೇ, ಆಕಾಶದಲ್ಲಿ, ಬಾಹ್ಯಾಕಾಶದಲ್ಲಿ ಭಾರತ ಹೇಗೆ ಕಾಣ್ತದೆ ಅಂತ. ಅವರು ಹೇಳಿದಂತಹ ಮಾತು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲೂ ರೋಮಾಂಚನವಾಗಬೇಕು. ಸಾರೇ ಜಹಾನ್ ಸೆ ಅಚ್ಚಾ, ಎಲ್ಲ ಭೂಮಿಗಿಂತಲೂ ಶ್ರೇಷ್ಠವಾದಂತಹ ಸಾರೇ ಜಹಾನ್ ಸೆ ಅಚ್ಚಾ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ಇವತ್ತಿಗೂ ಕೂಡ ಆ ವಿಡಿಯೋ ಉಂಟು. ಸಾರೇ ಜಹಾನ್ ಸೆ ಅಚ್ಚಾ ಅಂತ ಅತ್ಯಂತ ಸುಂದರವಾಗಿ ಹಾಕ್ತಾರೆ. ವಿದೇಶ ಬಾಹ್ಯಾಕಾಶದಲ್ಲಿಯೂ ನಮ್ಮ ಫ್ಲಾಗ್ ಹಾರಿತು. ಅಲ್ಲಿಗೆ ಮುಗಿಲಿಲ್ಲ. 2808ರಲ್ಲಿ ಚಂದ್ರನ ಅಂಗಲಕ್ಕೆ ನಾವು ಕಾಲಿಟ್ಟು ಅಲ್ಲಿಯೂ ಕೂಡ ನಮ್ಮ ತ್ರಿವರ್ಣ ಪತಾಕೆ ಹಾರಿತು. ಅಲ್ಲಿಗೂ ಮುಗಿಲಿಲ್ಲ, 4ನೇ ದೇಶವಾಗಿತ್ತು. ನಂತರ 2023ರಲ್ಲಿ ಚಂದ್ರನ ಅಂಗಲದ ಪಶ್ಚಿಮ ಭಾಗದಲ್ಲಿಯೂ ಕೂಡ ನಾವು ತಲುಪಿ ಜಗತ್ತಿನ 3ನೇ ಶ್ರೇಷ್ಠ ದೇಶವಾಗಿ ಭಾರತ ಹೆಮ್ಮೆಯಿಂದ ಪಡೆಯಬೇಕಾದರೆ ಇದಕ್ಕಿರುವಂತಹ ಕಾರಣವೇನು ಪ್ರೀತಿಯ ಸಹೋದರರೇ? ನಮ್ಮ ದೇಶ ಅತ್ಯಂತ ಶ್ರೇಷ್ಠವಾದಂತಹ ದೇಶವಾಗಿದೆ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಪ್ರೀತಿಯ ಸಹೋದರರೇ.
ಆದ್ದರಿಂದಲೇ ಇಲ್ಲಿ ನೂರಾರು ಭಾಷೆಗಳು, ಧರ್ಮಗಳು, ಪಕ್ಷಗಳು ಎಲ್ಲರೂ ಒಟ್ಟು ಸೇರಿ ಈ ದೇಶವನ್ನು ನಾವು ನಿರ್ಮಿಸಿದ್ದೇವೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ದೇಶವಾಗಿ ನಾವು ಮಾರ್ಪಟ್ಟಿದ್ದೇವೆ. ಟೆಕ್ನಾಲಜಿಯನ್ನು ತೆಗೆದು ನೋಡಿ, ಯಾವ ವಿಚಾರದಲ್ಲಿ ತೆಗೆದುಕೊಂಡಿದ್ದರೂ ಕೂಡ ನಾವೊಂದು ಪ್ರೀತಿಯ ದೇಶವನ್ನು ಇಲ್ಲಿ ನಾವು ಕಟ್ತಾ ಇದ್ದೇವೆ. ನಿಮಗೆ ಗೊತ್ತಿರಬಹುದು, ಅಮೆರಿಕಾದಂತಹ ದೇಶಗಳು ನಮ್ಮ ಉಪಗ್ರಹಗಳನ್ನು ಹಾರಾಡಿಸಲು ಅವರು ನಮಗೆ ಅವಕಾಶವನ್ನು ಕೊಡ್ತಿರ್ಲಿಲ್ಲ. ತುಂಬಾದ ಕೇರಳದ ತಿರುವನಂತಪುರಂ ಆ ಒಂದು ಬೀದಿಗಳಲ್ಲಿ ನಾವು ಬೈಸಿಕಲ್ನಲ್ಲಿ ನಮ್ಮ ಉಪಗ್ರಹಗಳನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ ಬಂದಿತ್ತು. ಆದರೆ 2017ರಲ್ಲಿ ಜಗತ್ತಿಗೆ ಆಶ್ಚರ್ಯ ಮಾಡುವಂತೆ 104 ಉಪಗ್ರಹಗಳನ್ನು ನಾವು ಈ ದೇಶದಿಂದ ಉಡಾಯಿಸಿದಾಗ ಅದರಲ್ಲಿ ಅಮೆರಿಕಾದ 94 ಉಪಗ್ರಹಗಳಿದೆ ಅಂತ ಹೇಳಿದರೆ ಅದಾಗಿದೆ ಭಾರತದ ಶ್ರೇಷ್ಠತೆ. ಪ್ರೀತಿಯ ಸಹೋದರರೇ, ಅಂತಹ ಒಂದು ಶ್ರೇಷ್ಠ ಭಾರತದಲ್ಲಾಗಿದೆ ನಾವೆಲ್ಲರೂ ಒಗ್ಗೂಡಿರುವುದು. ಪ್ರೀತಿಯ ಸಹೋದರರೇ, ಆದ್ದರಿಂದ ನನ್ನ ಮಾತನ್ನು ನಾನು ಮಾತಿಗೆ ಕಡಿವಾಣ ಹಾಕ್ತಾ ಬರ್ತಾ ಇದ್ದೇನೆ. ಕೆಲವೊಂದು ವಿಚಾರಗಳನ್ನು ನನಗೆ ಇಲ್ಲಿ ಹೇಳಬೇಕು. ನಾವು ಯಾವ ರೀತಿಯಲ್ಲಿ ಇಲ್ಲಿ ಬೆಳೆಯಬೇಕು, ದೇಶ ಪ್ರೇಮವು ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಉದಯಿಸಬೇಕು. ಅದರಲ್ಲಿ ಯಾವುದೇ ರೀತಿಯ ಒಂದು ಕಡಿಮೆ ನಮ್ಮಿಂದ ಉಂಟಾಗಬಾರದು. ಬಸವಣ್ಣನವರು ಅತ್ಯಂತ ಸುಂದರವಾಗಿ ಹೇಳಿದರು, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ, ದಯೆಯೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ. ಎಲ್ಲಾ ಕಾಲದಲ್ಲಿಯೂ ಕೂಡ ಒಬ್ಬ ಶ್ರೇಷ್ಠ ನಾಯಕರು ಈ ಧರ್ಮವನ್ನು ಸಂಸ್ಥಾಪನೆ ಮಾಡಲು ಬರುತ್ತಾರೆ ಅಂತ ಅತ್ಯಂತ ಸುಂದರವಾಗಿ ಭಗವದ್ಗೀತೆ ಕೂಡ ನಮಗೆ ಕಲಿಸ್ತದೆ. ಪ್ರೀತಿಯ ಸಹೋದರರೇ, ಆ ವಾಕ್ಯಗಳು ನಿಮ್ಗೆ ಗೊತ್ತಿರಬಹುದು. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಮತ್ತು 8ನೇ ಶ್ಲೋಕದಲ್ಲಿ ಹೇಳುವುದೇನು, ಯದಾ ಯದಾ ಹಿ ಧರ್ಮಸ್ಯಾಂ ಗ್ಲಾನಿರ್ಭವತಿ ಭಾರತ ಅಂತ ಹೇಳುತ್ತಾ, ಪರಿತ್ರಣಾಯ ಸಾಧುನಾಂ ವಿನಾಶೇತ್ಯ ಚದುಸ್ತುತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಎಲ್ಲ ಕಾಲಘಟ್ಟದಲ್ಲಿಯೂ ಕೂಡ ಒಬ್ಬ ಶ್ರೇಷ್ಠ ನಾಯಕರು ಈ ಧರ್ಮವನ್ನು ಸಂಸ್ಥಾಪಿಸಲು ಬೇಕಾಗಿ ಈ ದೇಶದಲ್ಲಿ ಬರುತ್ತಾರೆ ಅಂತ, ಈ ಜಗತ್ತಿಗೆ ಬರುತ್ತಾರೆ ಅಂತ ನಂಬಿರುವಂತವರಾಗಿದ್ದೇವೆ. ಪ್ರೀತಿಯ ಸಹೋದರರೇ, ಇಲ್ಲಿ ನಮಗೆ ಗೊತ್ತಿರಬೇಕು, ಈ ದೇಶ ಕಟ್ಟಿದವರು ಇಲ್ಲಿ ತ್ರಿವರ್ಣ ಪತಾಕೆ ಹಾರಾಡುತ್ತಿದೆ ಅಂತ ಹೇಳಿದರೆ ಅದು ಇಲ್ಲಿಯ ಗಾಲಿಯ ಬಲದಿಂದಲ್ಲ. ಪ್ರೀತಿಯ ಸಹೋದರರೇ, ಯುದ್ಧ ಭೂಮಿಯಲ್ಲಿ ನಮ್ಮ ನಾಯಕರು ಒಂದು ಕಡೆಯಲ್ಲಿ 1857ರಲ್ಲಿ ಹ್ಯಾಂಗ್ ಮಾಡುತ್ತಿರುವಾಗ ಒಬ್ಬ ಮುಸಲ್ಮಾನನು, ಒಬ್ಬ ಹಿಂದುವನ್ನು, ಧರ್ಮ ಇಲ್ಲವರನ್ನು ಎಲ್ಲರನ್ನು ಕೂಡ ಹ್ಯಾಂಗ್ ಮಾಡಿ ಸಾವಿರಾರು ನೂರಾರು ಲಕ್ಷಗಟ್ಟಲೆ ಭಾರತೀಯರ ರಕ್ತಖಂಡಗಳು, ಮಾಂಸಖಂಡಗಳು, ಆ ರಕ್ತವು ಬಿಸಿ ರಕ್ತಗಳು ಈ ಭೂಮಿಗೆ ಹರಿದಂತಹ ಕಾರಣದಿಂದಾಗಿದೆ, ಅದರ ಬಲದಿಂದಾಗಿದೆ ಇಲ್ಲಿ ರಾಷ್ಟ್ರದ ಬಾಣತ್ತರಕ್ಕೆ ಹಾರುತ್ತಿರುವುದು. ಅದನ್ನು ನಾವು ಶ್ರೇಷ್ಠವಾಗಿ ನಿರ್ಮಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ನೀವು ನೋಡಿ, ಸಿಯಾಚಿನ್ನಲ್ಲಿ 2018 ಆಗಿರಬೇಕು, ಸಿಯಾಚಿನ್ನ ಒಂದು ಪ್ರದೇಶದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ ಹನುಮಂತಪ್ಪ ಕೊಪ್ಪದ ಎಂಬಂತಹ ಒಬ್ಬ ಸೈನಿಕ ಮರಣ ಹೊಂತಾರೆ. ಯಾವ ರೀತಿ ಅಂತ ನಾವು ಕಲಿಬೇಕು. 6 ದಿನಗಳ ಕಾಲ ಸಿಯಾಚಿನ್ ಅಂತ ಹೇಳಿದರೆ ಜಗತ್ತಿನಲ್ಲಿ ಅತ್ಯಂತ ಎತ್ತರದ -°C ನಲ್ಲಿ ಹೆಪ್ಪುಗಟ್ಟುವಂತಹ ಚಳಿಯಲ್ಲಿ 120 ಕಿಲೋಮೀಟರ್ ನಮ್ಮ ದೇಶಕ್ಕಾಗಿ ಕಾವಲು ಕಾಯುವಾಗ ಆ ಐಸಿನ ಒಳಗೆ 6 ದಿನಗಳ ಕಾಲ ಜೀವಿಸಿ ನಂತರ ಮರಣ ಹೊಂದಿದಂತಹ ಹನುಮಂತಪ್ಪ ಕೊಪ್ಪದ 32 ವರ್ಷದ ಯುವಕ. ಇಂತಹ ಸಾವಿರಾರು ಯುವಕರ ರಕ್ತದ ಫಲವಾಗಿದೆ ಈ ಸ್ವಾತಂತ್ರ್ಯ. ಪ್ರೀತಿಯ ಸಹೋದರರೇ, ಅದನ್ನು ನಾವು ಬೆಳೆಸಬೇಕು, ಅದನ್ನು ಕಾಪಾಡಬೇಕಾದಂತಹ ಕರ್ತವ್ಯ ನಮ್ಮಲ್ಲಿರಬೇಕಾಗಿದೆ. ಎಲ್ಲ ಧರ್ಮಗಳು ಕೂಡ ಶಾಂತಿಯನ್ನು, ಸೌಹಾರ್ದತೆಯನ್ನು ಸಾರುವಾಗ ಅದನ್ನು ನಾವು ತಲುಪಿಸುವ ಹೇತುವಾಗಬೇಕು ಅಂತ ಮಾತ್ರ ನಾನು ಹೇಳುತ್ತಿದ್ದೇನೆ. ಇಲ್ಲಿ ನೋಡಿ, ಒಂದು ಸಮುದಾಯ ಇಷ್ಟೊಂದು ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸುವಾಗ ನನ್ನನ್ನು ಈ ವೇದಿಕೆಯಲ್ಲಿ ನಿಲ್ಲಿಸಿ ನನಗೊಂದು ಅವಕಾಶವನ್ನು ನೀವು ನೀಡಿದ್ರು. ಈ ಒಂದು ಸಮುದಾಯದ ಬಗ್ಗೆ ನನಗೆ ಒಂದೆರಡು ವಿಚಾರಗಳನ್ನು ಹೇಳಬೇಕು. ಈ ನಾಡಿನಲ್ಲಿ ನಮಗೆ ಒಂದು ಸಿಂಪಲ್ ಆಗಿ ಹೇಳ್ತೇನೆ, ನಾನೊಬ್ಬ ಮುಸಲ್ಮಾನ. ಈ ಭೂಮಿಗೆ ಇಸ್ಲಾಮನ್ನು ತಂದಂತಹ ಕೆಲವು ಅನುಯಾಯಿಗಳಿದ್ದರು, ಪ್ರವಾದಿಯವರು. ಅವರು ಕೇರಳಕ್ಕೆ ಬರುತ್ತಾರೆ. ಕೇರಳದ ಕಲ್ಲಿಕೋಟೆಗೆ ಬಂದು ಇಳಿಯುವಾಗ ಅವರು ಸಮುದ್ರ ಬದಿಯಿಂದ ಬರುವಾಗ ಅವರು ಯಾರು ಗೊತ್ತಿಲ್ಲ, ಅವರ ಭಾಷೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಲ್ಲಿದ್ದಂತಹ ಸಮುದ್ರ ಬದಿಯಲ್ಲಿದ್ದವರು ಯಾರು ಅಂತ ಕೇಳಿದ್ರೆ ಆ ಪ್ರದೇಶದ ಮೊಗವೀರರು. ಅವರು ಏನು ಮಾಡಿದ್ರು, ಅವರು ಬೊಂಡವನ್ನು ಅಂದ್ರೆ ಟೆಂಡರ್ ಕೊಕೊನೆಟ್ ಅನ್ನು ಅವರಿಗೆ ನೀಡಿ ಅವರನ್ನು ಸ್ವಾಗತಿಸಿದಂತಹ ವ್ಯಕ್ತಿಯಾಗಿದ್ದಾರೆ. ಅಷ್ಟು ಸುಲಭವಿಲ್ಲ. ಬೀಚಿಗೆ ಹೋಗಿ ಅಲ್ಲಿ ಮೀನು ಅದನ್ನು ಮಾಡುವುದು, ಆ ಕಾರ್ಯಕ್ರಮಗಳು ನಡೆಸುವುದು ಅದು ದೊಡ್ಡ ಸಾಧನೆಯಾಗಿದೆ. ಕಡಲಿನ ಕಾವಲುಗಾರರಾಗಿದ್ದಾರೆ. ಸ್ವಾಮಿ ನಮ್ಮ ಅಬ್ಬಕ್ಕರ ಕಥೆಯನ್ನು ನೀವು, ಉಲ್ಲಾಲದ ರಾಣಿ ಅಬ್ಬಕ್ಕರ ಒಂದು ಕಥೆಯನ್ನು ನಾನು ಮೊನ್ನೆ ಓದಿದೆ. ಆ ಅಬ್ಬಕ್ಕರ ಕಥೆಯಲ್ಲಿ ಹೇಳುತ್ತಾರೆ, ಅವರು ಸುರತ್ಕಲಿನ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ, ಪೂಜೆಗೆ ಬೇಕಾಗಿ ವಿಸಿಟ್ ಮಾಡಿ ನಂತರ ಅವರು ಅಲ್ಲಿ ಹತ್ರ ಇದ್ದಂತಹ ಆ ಬೀಚಿಗೆ ಹೋಗ್ತಾರೆ, ಬೀಚಿಯನ್ನು ಒಂದು ಸವಿದು ನೋಡುವ ಅಂತ. ಆ ಸಂದರ್ಭದಲ್ಲಿ ಅವರ ಕಾಲು ಜಾರಿ ಅವರು ನೀರಿಗೆ ಬೀಳುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೊಗವೀರ್ ಯೂತ್ಸ್ ಅವರನ್ನು ಕಾಪಾಡುತ್ತಾರೆ ಅಂತ ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಗೆ ಅಬ್ಬಕ್ಕರು ಮುಗಿಸಲಿಲ್ಲ. ಅಬ್ಬಕ್ಕರು ಆ ಯುವಕರನ್ನೆಲ್ಲ ಕರೆದು ತಮ್ಮ ನೇವಿಯಲ್ಲಿ, ತಮ್ಮ ನೌಕಾ ಸೇನೆಯಲ್ಲಿ, ತಮ್ಮ ಆರ್ಮಿಯಲ್ಲಿ ಯುವಕರಿಗೆ
ಉದ್ಯೋಗವನ್ನು ನೀಡಿ ಸ್ವಾತಂತ್ರ್ಯದ ವಿರುದ್ಧ, ಪೋರ್ಚುಗೀಸರ ವಿರುದ್ಧ 14ನೇ ಶತಮಾನದಲ್ಲಿ ಹೋರಾಟವನ್ನು ನಡೆಸಲು ಅಬ್ಬಕ್ಕರ್ ಅವರು ಇವರನ್ನು ಉಪಯೋಗಿಸಿದ್ರು ಅಂತ ಚರಿತ್ರೆಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಿದೆ. ಆದ್ದರಿಂದ ಎಲ್ಲ ಧರ್ಮಗಳು ಕೂಡ ಇಲ್ಲಿ ನೋಡಿ, ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರೂ ಕೂಡ ಸುಖವಾಗಿರ್ಬೇಕು ಅಂತ ನಾವಿಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆಚೆ ಒಂದು ಮಸೀದಿ ಇಲ್ಲಿ, ಅಲ್ಲಿ ಮಸೀದಿಯಲ್ಲಿ ನಮಾಜ್ ಮಾಡಿ ಅವರು ಏನ್ ಮಾಡ್ತಾರೆ, ಅಲ್ಲಾಹುಮ್ಮ ಅಂತಸ್ಸಲಾಮ್ ಮಿಂಕಸ್ಸಲಾಮ್ ವೈರಿಕ ಯರ್ಜುಹುಸ್ಸಲಾಮ್, ಅಲ್ಲಾಹನೇ ನೀನೇ ಶಾಂತಿ, ನಿನ್ನಿಂದಲೇ ಶಾಂತಿ, ಎಲ್ಲರಿಗೆ ಶಾಂತಿ ಕೊಡುವಂತ, ಎಲ್ಲರಿಗೆ ಶಾಂತಿ ಕೊಡುವಂತ ಎಲ್ಲರೂ ಪ್ರಾರ್ಥಿಸುವಾಗ ಆ ಒಂದು ಸುಂದರವಾದಂತಹ ಭಾರತವನ್ನು ಕಟ್ಟಲು ನಾವೆಲ್ಲರೂ ಇಲ್ಲಿ ಪ್ರಯತ್ನ ಪಡಬೇಕು ಅಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹೇಳುತ್ತಾ, ಹಲವಾರು ವಿಚಾರಗಳು ಇಲ್ಲಿ ಹೇಳಲಿಕ್ಕೆ ಉಂಟು, ಆದರೂ ಕೂಡ ಇಲ್ಲಿ ಇನ್ನೂ ಕೂಡ ಉತ್ತಮ ಕಾರ್ಯಕ್ರಮಗಳೆಲ್ಲ ನಡಿಲಿಕ್ಕಿದೆ. ಆದ್ದರಿಂದಲೇ ಒಂದು ಸುಂದರವಾದಂತಹ ಭಾರತವನ್ನು ಕಟ್ಟಲು ನಮಗೆಲ್ಲರಿಗೂ ಸಾಧ್ಯವಾಗಲಿ. ಈ ದಸರಾ ಎಂಬಂತಹ ಶ್ರೇಷ್ಠವಾದಂತಹ ಹಬ್ಬ ಜಗತ್ತಿಗೆ ಸೌಹಾರ್ದತೆಯ ಸಂದೇಶವನ್ನು ನಾಡಿ, ಈ ನಾಡಿಗೆ ಬೆಳಕನ್ನು ನೀಡಿ ಇಲ್ಲೊಂದು ಸೌಹಾರ್ದಯುತವಾದಂತಹ ಭಾರತವನ್ನು ಕಟ್ಟಲು ನಾವೆಲ್ಲರೂ ಪ್ರಯತ್ನ ಪಡಬೇಕು. ಅದಕ್ಕೆ ಒಂದು ಈ ಸಭೆಯು ಕಾರಣವಾಗಲಿ. ಜಿ ಶಂಕರ್ ರವರು ನಮಗೆ ಈ ಕಾರ್ಯಕ್ರಮದಲ್ಲಿ ನನಗೆ ಕರೆದು ಅವಕಾಶವನ್ನು ಕೊಟ್ಟಿದ್ರು. ಅವರ ಸೇವೆಗಳಿಗೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ದೊರೆತಿದೆ. ಅದೇ ರೀತಿ ಮ್ಯಾಂಗ್ಳೂರು ಯೂನಿವರ್ಸಿಟಿ ಅವರಿಗೆ ಹಾನರರಿ ಡಾಕ್ಟರೇಟ್ ಅನ್ನು ಕೂಡ ಅವರಿಗೆ ನೀಡಿದೆ. ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ನಡೆಸಿ ಅದು ಸಮುದಾಯದ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಹೇಳ್ತೇನೆ, ಎ ಸೊಸೈಟಿ ಈಸ್ ನೆವರ್ ಡಿಸ್ಟ್ರಾಯ್ಡ್ ಬೈ ದಿ ಇನ್ಆಕ್ಟಿವಿಟೀಸ್ ಆಫ್ ರಾಸ್ಕಲ್ಸ್ ಬಟ್ ಇಟ್ ಡಿಸ್ಟ್ರಾಯ್ಡ್ ಬೈ ದಿ ಇನ್ಆಕ್ಟಿವಿಟೀಸ್ ಆಫ್ ಗುಡ್ ಪೀಪಲ್. ಒಂದು ಸಮಾಜ ಹಾಳಾಗುವುದು ಕೆಟ್ಟ ಜನರು ಮಾಡುವ ಕೆಟ್ಟ ಕೆಲಸಗಳಿಂದಲ್ಲ, ಒಳ್ಳೆಯ ಜನರು ಸೈಲೆಂಟ್ ಆಗಿದ್ರಿ ಅಂತ, ಒಳ್ಳೆಯ ಜನರು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸಿ ಅವರು ಸೇತುವೆಯನ್ನು ಉಂಟು ಮಾಡಿದ್ರೆ ಇಲ್ಲಿ ಯಾವ ಸಮಾಜ ಕೂಡ ಹಾಳಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಈ ಭಾರತವನ್ನು ಯಾರಿಗೂ ಕೂಡ ಮುಟ್ಟಲು ಸಾಧ್ಯವಿಲ್ಲ. ಅದನ್ನೇ ಹೇಳುದು, ಯುನಾನಮಿಸುರ ರೋಮ ಸಬ್ಮಿಟ್ ಗಯೇ ಜಹಾಸೆ ಅಬ್ ತಕ್ ಮಗರ್ ಹೆ ಬಾಕಿ ನಾಮೋ ನಿಶಾನ್ ಹಮಾರ ಅಂತ. ಇಲ್ಲಿಯ ನಾಮವನ್ನು ನಾಶ ಮಾಡಲಿಕ್ಕೆ 26 ಅಲ್ಲ 206 ದೇಶಗಳು ಬಂದರೂ ಕೂಡ ಅದನ್ನು ಚೇಂಜ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳುತ್ತಾ, ಕೊನೆಯದಾಗಿ ನಾವೆಲ್ಲರೂ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅಂದರೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಮತಗಳು ಹೂಗಳಂತೆ ಮಕರಂದ ಬೀರಲಿ, ನಮ್ಮಲ್ಲಿ ಭೇದ ಭಾವಗಳು ದೂರವಾಗಲಿ, ಪ್ರೀತಿ ತುಂಬಲಿ ಅಂತ ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಂಗಾರ್ ಇವರು ಬಹಳ ಅದ್ಭುತವಾಗಿ ತಮ್ಮ ಮಾತುಗಳನ್ನು ಇಲ್ಲಿ ನಮ್ಮ ಮುಂದಿಟ್ಟಿದ್ದಾರೆ. ಖಂಡಿತವಾಗಲೂ ಒಬ್ಬ ಕೋಮು ಸೌಹಾರ್ದತೆಯ ಒಬ್ಬ ದೂತನಾಗಿ ನಮಗೆ ಅವರು ಗೋಚರಿಸ್ತಾರೆ. ಖಂಡಿತವಾಗಲೂ ಅವರಿಗೆ ದೊಡ್ಡ ಚಪ್ಪಲೆ ಕರೆದಾಡೋದ್ರ ಮೂಲಕ ಅಭಿನಂದನೆ ಸಲ್ಲಿಸಿಕೊಂಡು ಥ್ಯಾಂಕ್ ಯು ವೆರಿ ಮಚ್.